ತುರುಬು ಕಟ್ಟಿ ಮುಂಗುರುಳನ್ನಷ್ಟೇ ಹಾರಲು ಬಿಟ್ಟವಳು ಬಾನಲ್ಲಿ ಹಾರುತ್ತಿರುವ ಹಕ್ಕಿಯಂತಾಗಿದ್ದಳು ನೋಡಲು. ಅವಳನ್ನು ನೋಡುತ್ತಲೇ ಕೃಷ್ಣ ಮುಂದೆ ಹೆಜ್ಜೆ ಇಡದೆ ನಿಂತೇ ಬಿಟ್ಟ. ಅಣ್ಣ, ನಡಿ ಹೋಗೋಣ ಎಂದಳು ಸುಜಾತ. ಸುಜಾತ, ಆ ಅಂಗಡಿಯಲ್ಲಿ ಒಂದಿಷ್ಟು ಚಾಕ್ಲೇಟ್ಸ್ ತಗೊಂಡು ಬಾ, ಇಲ್ದಿದ್ರೆ ವಿನಯ್ ಹಠ ಮಾಡ್ತಾನೆ. ಅದೇನು ಹೊಳೆಯಿತೋ ಇವನಿಗೆ. ಅವಳನ್ನು ನೋಡಲು ಸುಜಾತಾಳಿಗೆ ನೆಪ ಹೇಳಿ ಅಲ್ಲಿಂದ ಕಳುಹಿಸಿದ. ಅವಳ ಕೈಗೆ ಹಣ ಕೊಟ್ಟು ಸುಜಾತ ಅಲ್ಲಿಂದ ಹೋಗುತ್ತಲೇ ಶ್ರೀನಿಕಾಳನ್ನು ನೋಡುತ್ತಾ ನಿಂತ. ಆ ಹುಡುಗನ ಹತ್ತಿರವಿದ್ದ 4 ಪಂಜರಗಳಲ್ಲಿ 3 ಪಂಜರಗಳನ್ನು ಖರೀದಿಸಿ ಅವನ ಕೈಗೆ ಹಣವಿಟ್ಟಳು ಶ್ರೀನಿಕಾ. ಅವಳ ಮಾತುಗಳೇನೂ ಕೇಳುತ್ತಿರಲಿಲ್ಲ, ಆದರೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳೇನು ಮಾಡುತ್ತಿದ್ದಾಳೆಂದು. ಆ ಪಂಜರಗಳನ್ನು ತೆಗೆದುಕೊಂಡವಳು ಅದಕ್ಕಿದ್ದ ಪುಟ್ಟ ಬಾಗಿಲು ತೆಗೆದು ಅವುಗಳನ್ನು ಹಾರಲು ಬಿಟ್ಟೇ ಬಿಟ್ಟಳು ಅಲ್ಲಿಯೇ. ಅವು ಮೇಲೆ ಹಾರುತ್ತಲೇ ನೋಡುತ್ತಿದ್ದ ಅವಳ ನಗುಮುಖ ಕೃಷ್ಣನನ್ನು ಸೆಳೆದೇ ಬಿಟ್ಟಿತು. ಅವಳನ್ನೇ ನೋಡುತ್ತಿದ್ದವನ ತುಟಿಯಂಚಲ್ಲಿ ನಗುವರಳಿ ಗುಳಿ ಮೂಡಿದವು ಕೆನ್ನೆಯಲ್ಲಿ. ಅಣ್ಣ, ನಡಿ ಹೋಗೋಣ ಎಂದಳು ಸುಜಾತ ಬಂದು. ಬೈಕ್ ಹತ್ತಿದ ಕೃಷ್ಣ ಶ್ರೀನಿಕಾ ಇದ್ದತ್ತ ಮುಖ ತಿರುಗಿಸಿದ. ಸುಜಾತ ಅವನ ಹಿಂದೆ ಹತ್ತಿ ಕುಳಿತಳು. ಅದೇ ಸಮಯಕ್ಕೆ ಸರಿಯಾಗಿ ಶ್ರೀನಿಕಾ ನೋಡಿಯೇ ಬಿಟ್ಟಳು ಅವನನ್ನು. ಅವಳು ನೋಡುತ್ತಲೇ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಕೀ ತಿರುಗಿಸಿ ನಡೆದ ಅಲ್ಲಿಂದ ಚಂದದ ಮುಗುಳ್ನಗೆಯೊಂದನ್ನು ಮುಖದಲ್ಲಿ ಹೊತ್ತು. ಸರ್ ಅಲ್ವಾ ಇದು? ನನ್ನ ನೋಡಿದ್ದಾರೆ ಅವರು, ಆದರೆ